ಆದರೆ ರಾಜಕೀಯ ಪ್ರಶ್ನೆಗಳು ವೈಜ್ಞಾನಿಕ ಕಾರಣಗಳನ್ನ ಇಟ್ಕೊಂಡು ಮಾಡಿ. ಸರಿ ಹಾಗೆ ಈಗ ನಾವು ಸಂವಿಧಾನದಲ್ಲಿ ಹಾಗೆ ಹೀಗೆ ಮಾತಾಡ್ತೀವಲ್ಲ, ಸಂವಿಧಾನದ ಪ್ರಕಾರ ಏನ್ ಹೇಳ್ತದೆ, 70,000 ಜನಸಂಖ್ಯೆಗೆ ಒಬ್ಬ MLA ಇರಬೇಕು, 7 ಲಕ್ಷ ಜನಸಂಖ್ಯೆಗೆ ಒಬ್ಬ ಸಂಸದ ಇರಬೇಕು. ಇದೆಯಾ? ಹಾಗೆಲ್ಲ ನಾವು ಡಿಲಿಮಿಟೇಷನ್ ಹಾಗೆ ನೋಡಿದ್ರೆ ದೊಡ್ಡ ಮಟ್ಟದಲ್ಲೇ ಇಲ್ಲಿ ರಿಫಾರ್ಮ್ ಆಗ್ಬೇಕಾಗತ್ತೆ. ನಿಜ. ಈ ಡಿಲಿಮಿಟೇಷನ್ ಬಗ್ಗೆನೇ ಪ್ರಶ್ನೆ ಮಾಡೋಣ ಅಂತಿದ್ದೆ ನಯನಾ ಮೋಟಮ್ಮ ಅವರಿಗೆ, ಬಟ್ ಅವ್ರ ಬಹುಶಃ ನೆಟ್ವರ್ಕ್ ಕೂಡ ಸಮಸ್ಯೆ ಆಗ್ತಿರೋದ್ರಿಂದ ಕಡೆ ಪ್ರಶ್ನೆ ಅವ್ರ ಪಾಲಿಗೆ. ಇಟ್ನಾಳ್ ಸರ್ ಮಾತನಾಡುವಾಗ ನಯನಾ ಮೋಟಮ್ಮ ಅವರೇ ಹೇಳ್ತಾ ಇದ್ರು ಕೇಳಿಸ್ತಾ ಇದೆ, ಇವಾಗ ಕೇಳಿಸ್ತಾ ಇದೆ ನನಗೆ. ನಿಮ್ಮದೇ ನಾನು ಒಂದೆರಡು ವಿಚಾರ ನಾನು ಮಾತಾಡ್ಲಿಕ್ಕೆ ಒಂದ್ ಪರ್ಟಿಕ್ಯುಲರ್ ಪ್ರಶ್ನೆ ನಿಮಗೆ ಕೇಳಲೇಬೇಕು, ಅದನ್ನ ಆಡ್ ಮಾಡ್ಕೊಂಡು ಕೇಳಿ. ನಯನಾ ಅವರೇ, ನೀವೇ ಮಾತನಾಡ್ತಾ ಇರ್ಬೇಕಾದ್ರೆ ಹೇಳ್ತಿದ್ರಿ, ನಾನು ಕೂಡ ಒಬ್ಬ ಮಹಿಳಾ ರಾಜಕೀಯ ಮುಖಂಡೆಯ ಮಗಳಾದ್ರೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ನನಗೆ ಟಿಕೆಟ್ ಪಡ್ಕೊಳ್ಬೇಕಾದ್ರೆ ಎಷ್ಟು ಕಷ್ಟ ಆಯ್ತು ಅನ್ನೋದು ನನಗೆ ಗೊತ್ತಿದೆ. ಇಟ್ಸ್ ನಾಟ್ ಈಸಿ. ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇದ್ರೂ ಕೂಡ ಮಹಿಳೆಗೆ ಟಿಕೆಟ್ ಪಡ್ಕೊಳ್ಳೋದು ನಾಟ್ ಈಸಿ ಅಂತ ಹೇಳಿ. ಅಂದ್ರೆ ನಾನು ಇಲ್ಲಿ ಪಕ್ಷವನ್ನು ಗುರಿಯಾಗಿಸಿ ಪ್ರಶ್ನೆ ಕೇಳ್ತಾ ಇಲ್ಲ, ಮಹಿಳೆಯರಿಗೆ ಸ್ವತಃ ಟಿಕೆಟ್ ಕೊಡಬೇಕು ಅನ್ನೋ ಇಚ್ಛಾಶಕ್ತಿ ಅಟ್ಲೀಸ್ಟ್ ಇದು ಕಂಪಲ್ಷನ್ ಅಂತ ಬಂದ್ಮೇಲೆ ಆದ್ರೂ ಬರುತ್ತಾ ರಾಜಕೀಯ ಪಕ್ಷಗಳಿಗೆ ಅನ್ನೋದೊಂದು ಅನುಮಾನ. ಫಸ್ಟ್ ನನ್ ವಾಯ್ಸ್ ಕೇಳಿಸ್ತಾ ಇದೆಯಾ ನಿಮ್ಗೆ? ಕೇಳಿಸ್ತಾ ಇದೆ. ಓಕೆ. ಒಂದು, ಸುರಭಿ ಮತ್ತೆ ಸ್ವಾತಿ ಅವರೇ, ನೀವು ಈ ಡಿಬೇಟ್ ನ ತಪ್ಪು ದಿಕ್ಕಲ್ಲಿ ತಗೊಂಡ್ ಹೋಗ್ತಾ ಇದ್ದೀರಾ. ಇದು ಯಾವುದೇ ಪಕ್ಷಕ್ಕೆ ಕ್ರೆಡಿಟ್ ಅಲ್ಲ. ಪ್ಲೀಸ್ ಇದ್ರದ್ದು ಮೂಲ ಅರ್ಥ ಮಾಡ್ಕೊಳ್ಳಿ. ಮಹಿಳಾ ಸಬಲೀಕರಣ ಹೇಳಿ ಅವ್ರು ಅದನ್ನ ಕೇಳಿಸ್ಕೊಳ್ಳಿ. ನಯನಾ ಅವ್ರ ವಾಯ್ಸ್ ಮಾತ್ರ ಇರ್ಲಿ ಆನ್ ಏರ್. ನಯನಾ ಅವ್ರ ವಾಯ್ಸ್ ಮಾತ್ರ ಕೇಳಿಸ್ಕೊಳ್ಳಿ ಪ್ಲೀಸ್. ಈ ಡಿಬೇಟ್ ನ ನೀವು ತಪ್ಪು ದಿಕ್ಕಲ್ಲಿ ತಗೊಂಡು ಹೋಗ್ಬೇಡಿ. ಇದು ಯಾವ ಪಕ್ಷಕ್ಕೆ ಕ್ರೆಡಿಟ್ ಅಂತ ಅಲ್ಲ. ನಮಗೆ ಮಹಿಳಾ ಮೀಸಲಾತಿ ಸಿಗಬೇಕಾಗಿರೋದು ಅದು ನಮ್ಮ ಹಕ್ಕು. ಅದು ನಮಗೆ ಬೇಕಾಗಿರೋ ಒಂದು ಈ ಕಾನೂನ್ನ ಜಾರಿ ತಂದ್ಬಿಟ್ಟು ಇಂಪ್ಲಿಮೆಂಟೇಷನ್ ಆಗಬೇಕು. ಆಗ ಪ್ರತಿಯೊಬ್ಬ ಮಹಿಳೆ ಅಟ್ಲೀಸ್ಟ್ 33% ಮಹಿಳೆಯರಿಗೆ ಅವಕಾಶ ಸಿಗುತ್ತೆ ಅಸೆಂಬ್ಲಿಗಳಲ್ಲಿ ಅಂಡ್ ಲೋಕಸಭೆಯಲ್ಲಿ. ಈಗ ನಾವೇನು ಪಂಚಾಯತಿ ರಾಜ್ ಅಲ್ಲಿ ತಂದಿರೋದು ಇಂಪ್ಲಿಮೆಂಟೇಷನ್ ಖಂಡಿತ ಅದು ಕಾಂಗ್ರೆಸ್ ಪಕ್ಷ ಇಚ್ಛಾಶಕ್ತಿ ತೋರಿಸಿದೆ. ಈಗ ಸದ್ಯಕ್ಕೆ ಬಿಜೆಪಿಯವರು ಒಂದು ಮಟ್ಟಕ್ಕೆ ಇಚ್ಛಾಶಕ್ತಿ ತೋರಿಸಿದ್ರೇನು, ಕಾನೂನ ತಂದಿದ್ರೇನು ಅದನ್ನ ಇಂಪ್ಲಿಮೆಂಟ್ ಮಾಡಿಲ್ಲ. ಅವ್ರು ಜಾರಿಗೆ ತರುವವರೆಗೂ ನಾವು ಅದನ್ನ ನೀವು ಸಂಪೂರ್ಣ ಕ್ರೆಡಿಟ್ ಈಗಲೇ ತಗೊಳ್ಳಿ. ಆಮೇಲೆ